ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ ಉಂಟಾಗಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆಯಾ? ಹಾಗಿದ್ರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಬಾಕಿ ಹಣ ಸದ್ಯಕ್ಕಂತೂ ಇಲ್ಲ. ಅನ್ನಭಾಗ್ಯದ ಕಾಸಿಗೂ ಕೂಡ ಕತ್ತರವನ್ನ ಹಾಕಿದೆ ಸರ್ಕಾರ. ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ನೀಡುವ ಮುಖಾಂತರವಾಗಿ ಸಂಕಷ್ಟಕ್ಕೆ ಸಿಲುಕಿ ಬಾಕಿ ಉಳಿದಂತ ಹಣವನ್ನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ವಾ? ಅನ್ನಭಾಗ್ಯದ ಕಾಸಿಗೂ ಕೂಡ ಕತ್ತರಿ ಹಾಕಿದೆ. ಏನು 5 ಕೆಜಿ ಅಕ್ಕಿ ಕೊಡುವ ವಿಚಾರವಾಗಿ 170 ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿತ್ತು ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಥಿಕ ಸಂಕಷ್ಟಕ್ಕೆ ಸರ್ಕಾರ ಸಿಲುಕಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯ ಹೆಚ್ಚಳದ ವಿಚಾರವಾಗಿ ಗ್ಯಾರಂಟಿಗಳ ಜೊತೆ ಇಲಾಖೆಗಳ ಅನುದಾನಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ. ಒಂದು ಈ ಗ್ಯಾರಂಟಿ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೊಡೆತವನ್ನ ಕೊಟ್ಟಿದೆ ಅಂತಂದ್ರೆ ಗ್ಯಾರಂಟಿಗಳ ಜೊತೆ ಇನ್ನುಳಿದಂತಹ ಅನುದಾನಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿರುವಂಥದ್ದು. ಅಂದ್ರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ಬಿಟ್ಟಿದೆ. ಸೊ ಇನ್ನ ಕೆಲವೊಂದಿಷ್ಟು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ಯಾವ ತರ ಗಮನ ಹರಿಸುತ್ತೆ ಸದ್ಯದ ಮಟ್ಟಿಗೆ, ಅದೇ ಒಂದು ರೀತಿ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ, ಈ 5 ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಕರ್ನಾಟಕದ ಅಭಿವೃದ್ಧಿ ಯೋಜನೆಯ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಸಿಲುಕಿರುವ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡಲಾಗದೆಯೇ ಪರದಾಟವನ್ನ ಅನುಭವಿಸ್ತಾ ಇದೆ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಸರ್ಕಾರ ಈ ಗ್ಯಾರಂಟಿಯಿಂದ ಬರಿಗೈ ಆಗೋಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಇಲಾಖಾವಾರು ಕೊರತೆ ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಶಿಕ್ಷಣ ಇಲಾಖೆ ಅಂದ್ರೆ ಈ ಶಿಕ್ಷಣ ಇಲಾಖೆಗೆ 37,452 ಕೋಟಿ ಅನುದಾನ ನಿಗದಿಯಾಗಿತ್ತು. ಆದ್ರೆ ಬಿಡುಗಡೆಯಾಗಿದ್ದು ಮಾತ್ರ ಬರೀ 24,199 ಕೋಟಿ. ಇನ್ನು 13,253 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಸೊ ಅದಾದ ನಂತರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೋಡುವಂಥದ್ದಾದ್ರೆ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 35,000 ಕೋಟಿಯನ್ನ ಅದಕ್ಕೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ 22,000 ಕೋಟಿ ರೂಪಾಯಿ ಮಾತ್ರ ರಿಲೀಸ್ ಆಗಿದ್ದು, ಇನ್ನು 13,558 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಇನ್ನ ಗ್ರಾಮೀಣಾಭಿವೃದ್ಧಿ ವಿಚಾರವಾಗಿ ಮಾತನಾಡೋದಾದ್ರೆ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 25,936 ಕೋಟಿ ರೂಪಾಯಿ ಅನುದಾನವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ರಿಲೀಸ್ ಆಗಿರೋದು ಮಾತ್ರ 10,000 ಕೋಟಿ. 10,000 ಕೋಟಿಯ 408 ಕೋಟಿ ರೂಪಾಯಿ. ಇನ್ನು 15,528 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಇನ್ನು ಜಲಸಂಪನ್ಮೂಲ ಸಚಿವಾಲಯಕ್ಕೆ ನಿಗದಿಯಾಗಿದ್ದು 17,444 ಕೋಟಿ ರೂಪಾಯಿ. ಆದ್ರೆ ಕೊಟ್ಟಿದ್ ಮಾತ್ರ ಬರೀ 9,000 ರೂಪಾಯಿದ 256 ಕೋಟಿ. ಬಾಕಿ ಉಳಿಸ್ಕೊಂಡಿರುವಂತದ್ದು 8,188 ಕೋಟಿ ರೂಪಾಯಿ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಇಲಾಖಾವಾರು ವಿಚಾರವಾಗಿ ನೋಡುವಂತದ್ದಾದ್ರೆ ಗ್ಯಾರಂಟಿಗಳ ಜೊತೆಗೆ ಇಲಾಖೆಯ ಅನುದಾನಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ. ಇದರಿಂದ ಒಂದು ಜನ ಕೂಡ ರೊಚ್ಚಿಗೆಳುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋದು, ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರವಾಗಿ ಸರ್ಕಾರ ಗಮನ ಕೊಡ್ತಾ ಇದೆ ಅಂತ ಅನ್ಕೋಬಹುದು. ಆದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಂದ್ರೆ ಗ್ಯಾರಂಟಿ ಯೋಜನೆ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಅನ್ನಭಾಗ್ಯ ಬರ್ತಾ ಇಲ್ಲ. ಸೊ ಅದರ ಜೊತೆಗೆ ಈಗ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ ಇದ್ರೆ ಅನುದಾನದ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಹಣವನ್ನ ಕಡಿತ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯ ಮುಖಾಂತರವಾಗಿ ಎಲ್ಲಾ ಅನುದಾನಗಳ ಹಣವನ್ನು ಕೂಡ ಕತ್ತರಿ ಹಾಕಿದೆ. ಅದರ ಜೊತೆಗೆ ಗ್ಯಾರಂಟಿ ಕೊಟ್ಟಂತಹ ಭರವಸೆಯಲ್ಲೂ ಕೂಡ ಗೃಹಲಕ್ಷ್ಮಿ ಅನ್ನಭಾಗ್ಯದ ಹಣ ಜನರಿಗೆ ತಲುಪ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಅನ್ನುವ ಹೊಡೆತ ರಾಜ್ಯ ಸರ್ಕಾರಕ್ಕೆ ಬಹು ದೊಡ್ಡದಾದ ಸಂಕಷ್ಟಕ್ಕೆ ದೂಕಿದೆಯಾ ಅಂತ? ರೂಪಾ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಾಗಿತ್ತು. 5 ಗ್ಯಾರಂಟಿಗಳನ್ನ ಅನುಷ್ಠಾನ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ
ಅವುಗಳು ಎಷ್ಟರ ಮಟ್ಟಿಗೆ ಜನರಿಗೆ ಸಿಗ್ತಾ ಇದಾವೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ಗ್ಯಾರಂಟಿಗಳು ಜನರಿಗೂ ಕೂಡ ಫಲಾನುಭವಿಗಳಿಗೂ ಕೂಡ ತಲುಪ್ತಾ ಇಲ್ಲ. ಕೆಲವೊಂದಿಷ್ಟು ತಾಂತ್ರಿಕ ದೋಷ ಅಂತ ಹೇಳ್ತಾರೆ, ಕೆಲವೊಂದಿಷ್ಟು ಹಣವು ಕೂಡ ಬಿಡುಗಡೆ ಆಗಿಲ್ಲ. ಕಳೆದ 3-4 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕೂಡ ಸಿಗ್ತಾ ಇಲ್ಲ. ಮತ್ತೆ ಅನ್ನಭಾಗ್ಯ ಒಂದು ಅಡಿಯಲ್ಲಿ ಏನು ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು, ಆ ಹಣವೂ ಕೂಡ ಸರಿಯಾಗಿ ಜಮೆ ಆಗಿಲ್ಲ ಅನ್ನುವಂಥದ್ದು ಕೂಡ. ಹೀಗೆ ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಈ ಗ್ಯಾರಂಟಿಗಳಿಗೂ ಕೂಡ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಘೋಷಣೆ ಮಾಡಿ ಅನುಷ್ಠಾನಗೊಳಿಸಿ ಅದಾದ ಬಳಿಕ ಮತ್ತೆ ಅವುಗಳನ್ನ ಸ್ಥಗಿತಗೊಳಿಸುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂತ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದಾವೆ. ಯಾಕಂತಂದ್ರೆ 5 ಗ್ಯಾರಂಟಿಗಳು ಕೂಡ ಇನ್ನು ಸಫಲತೆ ಕಂಡಿಲ್ಲ ಅನ್ನುವಂಥದ್ದು ಕೂಡ ಜನರು ಇರ್ತಕ್ಕಂಥ ಮಾತು. ಸೊ ಹಾಗಾಗಿ 5 ಗ್ಯಾರಂಟಿಗಳಿಗೂ ಕೂಡ ಕೆಲವೊಂದಿಷ್ಟು ಗ್ಯಾರಂಟಿಗಳಿಗೆ ಅನುದಾನ ಕೂಡ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಏನು ಬಜೆಟ್ ನಲ್ಲಿ ಇಂತಿಷ್ಟು ಹಣವನ್ನ ಅಂತಕ್ಕಂಥದ್ದು ಪ್ರತ್ಯೇಕವಾಗಿ ತೆರೆದಿಡಲಾಗಿತ್ತು. ಆದ್ರೆ ಇದೀಗ ಬಿಡುಗಡೆ ಆಗಿರ್ತಕ್ಕಂಥದ್ದೇ ಕಡಿಮೆ ಮೊತ್ತದ ಹಣ. ಆದ್ರೆ ಹಲವಾರು ಜನರಲ್ಲಿ ಕೂಡ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಏನು ಯುವ ನಿಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸರಿಯಾಗಿ ಇನ್ನು ಕೂಡ ಫಲಾನುಭವಿಗಳು ತಲುಪ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಇದಾವೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿಗೆ ದೊಡ್ಡ ಮಟ್ಟಿಗೆ ಆರ್ಥಿಕವಾಗಿ ಹೊಡೆತ ಬೀಳುವಂತ ಒಂದು ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಯ್ತಾ ಅನ್ನುವಂಥದ್ದು ವಿಪಕ್ಷಗಳು ಕೂಡ ಈಗ ಹಲವಾರು ರೀತಿಯಲ್ಲಿ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾವೆ. ಈಗ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ಶಾಸಕರು ಕೂಡ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬೀಳ್ತಾ ಇದೆ, ಅನುದಾನ ಕೊರತೆ ಆಗ್ತಾ ಇದೆ, ಗ್ಯಾರಂಟಿಗಳ ಪರಿಷ್ಕರಣೆ ಆಗ್ಬೇಕು ಅನ್ನುವಂತ ಕೂಗು ಕೂಡ ಅವಾಗವಾಗ ಎತ್ತಾ ಇರ್ತಾರೆ. ಸೊ ಹಾಗಾಗಿ ಸರ್ಕಾರಕ್ಕೆ 5 ಗ್ಯಾರಂಟಿಗಳೇ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬೀಳುವಂತದಕ್ಕೆ ಕಾರಣವಾಯ್ತಾ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ರೂಪ, ಇದ್ರ ಜೊತೆಗೆ ನೋಡಿ, ಈಗಾಗಲೇ ಸದ್ಯಕ್ಕೆ ಬಸವರಾಜ್ ಮುಂದಿನ ತಿಂಗಳು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವೊಂದಿಷ್ಟು ಇಲಾಖೆಯ ಮೀಟಿಂಗ್ ಅನ್ನ ಕರೆದು ವರದಿಯನ್ನ ಪಡ್ಕೊಳ್ತಾ ಇದೆ. ಗ್ಯಾರಂಟಿ ವಿಚಾರವಾಗಿ ಹಣದ ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಹಿಂದಿನಿಂದ ಕೂಡ ಗಮನಿಸೋದಾದ್ರೆ ಸದ್ಯಕ್ಕೆ ಗ್ಯಾರಂಟಿಯಿಂದನೇ ಸರ್ಕಾರಕ್ಕೆ ಹೊಡೆತ ಬಿದ್ದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಮುಂದಿನ ಬಜೆಟ್ ನಲ್ಲಿ ಇಂತಿಷ್ಟು ಹಣವನ್ನ ಎಲ್ಲಾ ಇಲಾಖೆಗೂ ಮೀಸಲಿಡಬೇಕಾಗುತ್ತೆ, ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಗ್ಯಾರಂಟಿ ಆಲ್ಸೋ. ಸೊ ಎಲ್ಲೋ ಒಂದು ಕಡೆ ಮುಂದಿನ ಬಜೆಟ್ ವಿಚಾರವಾಗಿ ಸಾಕಷ್ಟು ಕುತೂಹಲ ಕೇಳಿಸಿತ್ತು. ಈ ಹಿಂದಿನ ಕೆಲವೊಂದಿಷ್ಟು ವಿಚಾರವಾಗಿ ಸರ್ಕಾರ ಹಣ ಕ್ರೋಢೀಕರಣ ಮಾಡೋದಕ್ಕಾಗಿಲ್ಲ. ಹಾಗಿದ್ರೆ ಮುಂದಿನ ಬಜೆಟ್ ಅನ್ನುವಂಥದ್ದು ಬರೀ ಹುಸಿ ಅನ್ನೋ ರೀತಿಯಲ್ಲೇ ಹೋಗ್ಬಿಡುತ್ತಾ ಅಂತ? ರೂಪಾ, ಖಂಡಿತವಾಗ್ಲೂ ಕೂಡ ಕೆಲವಷ್ಟು ಇಲಾಖಾವಾರು ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಇಲಾಖಾವಾರು ಹಣವನ್ನ ಬಿಡುಗಡೆ ಮಾಡಿದಂತದ್ದು ನೋಡ್ತಾ ಹೋದ್ರೆ ಕೆಲವಷ್ಟು ಇಲಾಖೆಗಳಿಗೆ ಹೆಚ್ಚು ಹಣ ಕೊಟ್ಟರು ಸಹಿತ ಅದನ್ನ ಒಂದು ಉಪಯೋಗ ಮಾಡ್ಕೊಳ್ಳೋದೇ ಕಡಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಬಗ್ಗೆ ಕೂಡ ಇಲಾಖಾ ಸಚಿವರ ಅವರ ಒಂದು ಕೊರತೆನ ಅಥವಾ ಅಧಿಕಾರಿಗಳ ಒಂದು ಏನು ಕಾರ್ಯವೈಖರಿ ಸರಿ ಇಲ್ವಾ, ಇವೆಲ್ಲವೂ ಕೂಡ ಒಂದ್ ಕಡೆ ಸಚಿವರೇ ಆಸಕ್ತಿ ತೋರಿಲ್ವಾ, ಇವೆಲ್ಲವೂ ಕೂಡ ಸಾಕಷ್ಟು ಒಂದ್ ಕಡೆ ಪ್ರಶ್ನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹಲವು ಇಲಾಖೆಗಳ ಸಚಿವರಿಗೆ ಮತ್ತೆ ಅಧಿಕಾರಿಗಳು ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನಾವು ಈಗ ಶಿಕ್ಷಣ ಇಲಾಖೆಯಲ್ಲಿ ನಾವು ನೋಡೋದಾದ್ರೆ ಶಿಕ್ಷಣ ಇಲಾಖೆಗೆ 37,452 ಕೋಟಿ ಅನುದಾನ ನಿಗದಿಯಾಗಿತ್ತು ಅಂದ್ರೆ ಕಳೆದ ಬಾರಿ ಬಜೆಟ್ ನಲ್ಲಿ. ಆದ್ರೆ ಅದಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 24,119 ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇನ್ನು 13,753 ಕೋಟಿ ರೂಪಾಯಿ ಬಾಕಿ ಉಳಿದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಬಜೆಟ್ ನ ಸಂದರ್ಭದಲ್ಲಿ ಹಣ ಇಟ್ಟಿರ್ತಕ್ಕಂಥದ್ದು ದೊಡ್ಡ ಮೊತ್ತದಲ್ಲಿ, ಆದ್ರೆ ಬಜೆಟ್ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿರ್ತಕ್ಕಂಥದ್ದು ಕೂಡ ಬಿಡುಗಡೆ ಆಗಿಲ್ಲ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಇನ್ನೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳಾಗಬೇಕಾಗಿದೆ. ಹಲವಾರು ಸರ್ಕಾರಿ ಒಂದು ಶಾಲೆಗಳು ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಒಂದಿಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಹಲವಾರು ಕೊರತೆಗಳು ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಅನುದಾನ ಏನು ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ ತೆಗೆದುಕೊಂಡು ಇವರು ಸದುಪಯೋಗ ಮಾಡಿಕೊಳ್ಳುವಂತ ನಿರ್ಧಾರಕ್ಕೆ ಹೋಗಿಲ್ಲ, ಅಥವಾ ಅದನ್ನ ಬಿಡುಗಡೆ ಮಾಡುವಂತ ಸರ್ಕಾರಕ್ಕೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬಿತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಮತ್ತೊಂದು ಇಲಾಖೆ ನಾವು ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಈ ಒಂದು ಇಲಾಖೆ ಅಡಿಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಏನಿದೆ ಗ್ಯಾರಂಟಿಯಲ್ಲಿ, ಆ ಯೋಜನೆಯಲ್ಲಿ ಕೂಡ ಈ ಇಲಾಖೆಗೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ತೆಗೆದಿಟ್ಟಿರ್ತಕ್ಕಂಥ ಹಣ ಅಂತಂದ್ರೆ ಬಜೆಟ್ ನಲ್ಲಿ 35,000 ಕೋಟಿಗೆ ಹೆಚ್ಚು ಅನುದಾನ ನಿಗದಿಯಾಗಿತ್ತು. ಆದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು 22,000 ಕೋಟಿ ಮಾತ್ರ. ಸೊ ಹಾಗಾಗಿ ಇಲ್ಲಿ ಕೂಡ ಏನು 13,558 ಕೋಟಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಅಂದ್ರೆ ಇಲ್ಲಿ ಬಜೆಟ್ ನಲ್ಲಿ ಮಾತ್ರ ಒಂದು ಹಣವನ್ನ ಇಂತಿಷ್ಟು ಅಂತ ಅದನ್ನ ತೋರ್ಪಡಿಕೆ ಅಂದ್ರೆ ಪತ್ರಗಳಲ್ಲಿ ಮಾತ್ರ, ಆದೇಶಗಳಲ್ಲಿ ಮಾತ್ರ ಹಣ, ಆದ್ರೆ ಅದು ಬಿಡುಗಡೆಯಾಗಿ ಅದು ಬರೋದು ಮಾತ್ರ ಕಡಿಮೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೂಡ ಆ ಇಲಾಖೆಯಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥದ್ದು, ಮತ್ತೆ ಜಲ ಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದಿಷ್ಟು ಇಲಾಖೆಗಳಿಗೆ ನಾವು ಉದಾಹರಣೆಗೆ ಮಾತ್ರ ಇದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು
ಹಲವಾರು ಇಲಾಖೆಗಳಲ್ಲಿ ಬಜೆಟ್ ನಲ್ಲಿ ನಿಗದಿ ಆಗಿರ್ತಕ್ಕಂಥದ್ದು ದೊಡ್ಡ ಮೊತ್ತದ ಹಣ, ಆದ್ರೆ ಅದು ಬಿಡುಗಡೆ ಆಗಿರ್ತಕ್ಕಂಥ ಸಣ್ಣ ಮೊತ್ತದ ಹಣ. ಈ ರೀತಿ ಆಗಿರ್ತಕ್ಕಂಥ ಸರ್ಕಾರ ಎಲ್ಲೋ ಒಂದು ಕಡೆ ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೆಯಾ, ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಕುಗ್ಗುವಂತ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗಿದೆಯಾ, ಇವೆಲ್ಲವೂ ಕೂಡ ಪ್ರಶ್ನೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಬಜೆಟ್ ನಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನ ಸದುಪಯೋಗ ಮಾಡಿಕೊಳ್ಬೇಕು, ಆ ಹಣ ಬಿಡುಗಡೆ ಆಗ್ಬೇಕು, ಆ ಇಲಾಖಾವಾರು ಪ್ರಗತಿ ಆಗ್ಬೇಕು. ಆದ್ರೆ ಇಲ್ಲಿ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥ ಹಣ ಇಲ್ಲಿ ಸದುಪಯೋಗ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಮತ್ತೆ ಸರ್ಕಾರ ಕೂಡ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದೆ, ಸರ್ಕಾರ ಬಳಿ ಹಣ ಇಲ್ವಾ, ಯಾವ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಹೋಗ್ತಾ ಇದೆ, ಇವೆಲ್ಲವೂ ಕೂಡ ಪ್ರಶ್ನೆ ಎಡೆ ಮಾಡಿ ಕೊಡ್ತಾ ಇದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.